ಇನ್ನೊಂದು ಕಡೆ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಅದನ್ನ ನೋಡೋಣ. ಅಲ್ಲ, ಇದೆಲ್ಲ ನೋಡ್ತಾ ಇದ್ರೆ ಈ ಇಡೀ ಆಫೀಸು ಈ ಎಲೆಕ್ಷನ್ ನಡೆಸ್ಕೊಳ್ಳೋಕೆ ಇದ್ದಾರಾ ಅಥವಾ ಮುಖ್ಯಮಂತ್ರಿ ಅವರ ಮಗನನ್ನ ಗೆಲ್ಸ್ಕೊಡೋಕೆ ಇದ್ದಾರಾ ಅನ್ನೋ ಒಂದು ಡೌಟ್ 100% ನನಗೆ ಮಾತ್ರ ಅಲ್ಲ, ಎಲ್ರಿಗೂ ಬರಲೇಬೇಕು. ಯಾಕಂದ್ರೆ ಈ ಎಲ್ಲಾ ಪ್ರೋಸೆಸ್ನು ಅಷ್ಟೊಂದು ವೈಲೇಷನ್ಸ್ ಆಗಿದೆ, ಅಷ್ಟೊಂದು ಡಿಸ್ಕ್ರಿಪೆನ್ಸೀಸ್, ಓಪನ್ಲಿ ಫ್ಲೌಟಿಂಗ್ ದ ರೂಲ್ಸ್ ಅಂತ ಹೇಳ್ತೀನಿ, ಅದಾಗ್ತಾ ಇದೆ. ಅಫಿಷಿಯಲ್ಸ್ ನಾನು ಬ್ಲೇಮ್ ಮಾಡೋಕೆ ಹೋಗ್ತಾ ಇಲ್ಲ. ಯಾರೇ ಇರಲಿ, ಅಫಿಷಿಯಲ್ಸು ಒಂದಷ್ಟು ಪ್ರೆಷರ್ ಇರುತ್ತೆ ಅವ್ರಿಗೆ. ಯಾವುದೇ ರೂಲಿಂಗ್ ಪಾರ್ಟಿ ಇದ್ದಾಗ್ಲೂ 100% ಆ ಪ್ರೆಷರ್ ಇರುತ್ತೆ. ಬಟ್ ಈ ಒಂದು ವಿಚಾರದಲ್ಲಿ ಒಂದು ವೇಳೆ ಅವ್ರಿಗೆ ಆ ಪ್ರೆಷರ್ ಹ್ಯಾಂಡಲ್ ಮಾಡೋಕೆ ಆಗ್ತಿಲ್ವೇನೋ ಅನ್ನೋ ವಿಷಯ ಅಂತೂ ತುಂಬಾ ತುಂಬಾ ಬಹಿರಂಗವಾಗಿ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇದೆ. ಆದ್ರಿಂದ ನಾನು ಇಷ್ಟೇ ಕೇಳ್ಕೊಳ್ಳೋದು, ನೀವ್ ಹೇಳಿದ್ದು 100% ನಿಜ. ಅವರು ಒಂದು ವೇಳೆ ಈ ಒತ್ತಡಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಏನು ಮಾಡ್ತಾ ಇಲ್ಲ ಅನ್ನೋ ಒಂದು ವಿಷಯನ ಅವರು ಓಪನ್ ಆಗಿ ನಮ್ಗೆ ಗೊತ್ತಾಗೋ ಹಂಗೇನೆ ನಡ್ಕೊಂಡಿದ್ದಾರೆ. ಹಂಗೇನಾದ್ರೂ ಇದ್ರೆ ದಯವಿಟ್ಟು ಒಂದು ವೇಳೆ ಇಫ್ ಶಿ ಫೀಲ್ಸ್ ದ ಸೇಮ್ ಪ್ರೆಷರ್, ಅವರೇ ಸ್ವತಃ ಇಲ್ಲಿಂದ ನಿರ್ಗಮಿಸಿ ಇನ್ಯಾರಾದ್ರೂ ಕೇಪಬಲ್ ಪರ್ಸನ್ನ ಇಲ್ಲಿ, ಅಂದ್ರೆ ಒಂದು ಫೇರ್ ಅಂಡ್ ನ್ಯೂಟ್ರಲ್ ಪರ್ಸನ್ನ ಇಲ್ಲಿ ಬರಬೇಕು ಅನ್ನೋದೇ ನಮ್ಮ ಆಗ್ರಹ. ಈ ಒಂದು ಪ್ರೋಸೆಸ್ ಈಗ ಮುಂದೆ ನಡಿಬೇಕಾಗಿರೋದು ಎಲೆಕ್ಷನ್. ನನಗೇನು ಅವರು ಸ್ಪರ್ಧೆ ಮಾಡೋದ್ರಿಂದ ನನಗೇನು ಭಯಾನೂ ಇಲ್ಲ, ಅಬ್ಜೆಕ್ಷನು ಇಲ್ಲ. ಅವ್ರು ಸ್ಪರ್ಧೆ ಮಾಡ್ಲಿ, ನಾನು ಫೈಟ್ ಮಾಡ್ತೀನಿ, ಅದರಷ್ಟು ನನಗೆ ಕಾನ್ಫಿಡೆನ್ಸ್ ಇದೆ. ಬಟ್ ಅದನ್ನ ನ್ಯಾಯವಾಗಿ ಮಾಡಬೇಕು, ನೇರವಾಗಿ ಮಾಡಬೇಕು. ಈ ತರ ಒಂದು ಬ್ಯಾಕ್ ಡೋರ್ ಪಾಲಿಟಿಕ್ಸ್, ಕ್ರಿಕೆಟ್ ಪಾಲಿಟಿಕ್ಸ್, ಬ್ಯಾಕ್ ಸ್ಟಾಬಿಂಗ್ ಪಾಲಿಟಿಕ್ಸ್ ಅಂತೀವಲ್ಲ, ಅದನ್ನ ನಾನು ಅಬ್ಜೆಕ್ಟ್ ಮಾಡ್ತೀನಿ. ನಾನು ಅವ್ರಿಗೆ ಪಾಯಿಂಟ್ ಔಟ್ ಮಾಡಿ ತೋರಿಸಿದ್ದೀನಿ ಫೈಲಲ್ಲಿ, ಅದಿಲ್ಲ ಓಲ್ಡ್ ಅಫಿಡವಿಟ್ ಇದೆ ಅಂತ ತೋರಿಸಿದ್ದೀನಿ. ಈಗ 28ನೇ ತಾರೀಕು ಹೇಳ್ತಾರೆ ಹೊಸ ಅಫಿಡವಿಟ್ ಬಂದಿದೆ ನೋಡಿ ಅಂತ ತೋರಿಸಿದ್ರೆ ನಮಗೆ. ಆ ಹೊಸ ಅಫಿಡವಿಟ್ ಅಲ್ಲಿ ಏನಾಗಿದೆ, ಅದರಲ್ಲೂ ಒಂದು ಕ್ವಶನ್ ಬರುತ್ತೆ. ರಿಟರ್ನಿಂಗ್ ಆಫೀಸರ್ ಹೇಳ್ತಾರೆ ಹೊಸ ಅಫಿಡವಿಟ್ 10 ಗಂಟೆಗೆ 27ನೇ ತಾರೀಕು ಚುನಾವಣಾ ಏಜೆಂಟ್, ಜನತಾದಳ ಚುನಾವಣಾ ಏಜೆಂಟ್ ತಂದು DC ಅವ್ರಿಗೆ ಸಲ್ಲಿಸ್ತಾರೆ. ಅದರಲ್ಲೂ ಪ್ರಾಬ್ಲಮ್ ಇರುತ್ತೆ. 10 ಗಂಟೆಗೆ ತಂದು ಕೊಡ್ತಾರೆ, ಅದರಲ್ಲೂ ಇಶ್ಯೂಸ್ ಇರುತ್ತೆ. ಅವ್ರು ಹೇಳ್ತಾರೆ ಇದೆಲ್ಲ ಕರೆಕ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ DC ಅವರು. ಈ 20 ನಿಮಿಷಕ್ಕೆ ಇವ್ರು ಹೋಗಿ ನೋಟ್ರಿ ಅಂತ ಮಾಡಿಸ್ಕೊಂಡು ಅಭ್ಯರ್ಥಿದು ಸಿಗ್ನೇಚರ್ ಬೇಕಾಗುತ್ತೆ. ಕರೆಕ್ಷನ್ಸ್ ಏನಾರಾದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ನೋಟ್ರಿ ಮುಂದೆ ಇರಬೇಕು. ಆ 20 ನಿಮಿಷದಲ್ಲಿ ಅಭ್ಯರ್ಥಿಯಲ್ಲಿ ಇದ್ರೋ ಇಲ್ವೋ ಅನ್ನೋದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಆಗಿದೆ ನಮ್ಗೆಲ್ಲರಿಗೂ. ವಿಡಿಯೋಗ್ರಾಫು ಅವೆಲ್ಲ ಕೂತ್ಕೊಂಡು ಇಲ್ಲೇ ಒಂದು ಕ್ಲೋಸ್ ಚೇಂಬರ್ ನೋಡ್ಬಿಡೋಣ, ಸರಿನೋ ತಪ್ಪೋ ಅಂತ ಗೊತ್ತಾಗುತ್ತೆ. ನನ್ಗೆ ಮನವರಿಕೆ ನಾನು ಹೊರಟೋಗ್ತೀನಿ ಅಂತಾನು ಹೇಳಿದ್ದೀನಿ ಅವ್ರಿಗೆ. ಆ ಸಂದರ್ಭದಲ್ಲಿ ನನ್ಗೆ ಹೇಳ್ತಾರೆ ಈ ವಿಡಿಯೋ ಎಕ್ವಿಪ್ಮೆಂಟ್ನ ಯಾವುದೋ ಮದುವೆ ಸಮಾರಂಭಕ್ಕೆ ಕಳಿಸ್ಬಿಟ್ಟಿದ್ದೀನಿ ಅಂತಾರೆ. ಇಂಥ ಒಂದು ಇಂಪಾರ್ಟೆಂಟ್ ನಾವು ಚುನಾವಣೆ ಮಾಡ್ಬೇಕಾರೆ ನೀವು ಈ ತರ ಒಂದು ಇದು ಗೌರ್ಮೆಂಟ್ ಇದರಲ್ಲಿದ್ದಾಗ ಮದುವೆ ಸಮಾರಂಭಕ್ಕೆ ಕಳಿಸೋಂತ ಏನು ಅವಶ್ಯಕತೆ ಇದೆ ಅಂತ ಕೇಳಿದಾರೆ ಅವ್ರಿಗೆ. ಅದಕ್ಕೆ ಅವರಿಂದ ಏನೋ ನಂಗೆ ಉತ್ತರ ಬರಲಿಲ್ಲ. ಅದು 36 ನಾಮಪತ್ರಗಳು 18ನೇ ನಾಮಪತ್ರಕ್ಕೆ ಕಟ್ ಮಾಡ್ತಾರೆ ವಿಡಿಯೋನ. ನಾ ಇದನ್ನ ಹೋಗಿ DC ಅವ್ರಿಗೆ ಮತ್ತೆ ಸ್ಪೆಷಲ್ ಅಬ್ಸರ್ವರ್ಗೆ ಹೋಗಿ ಒಂದು ಪತ್ರ ಕೊಟ್ಬಿಟ್ಟು ಕೇಳ್ತೀನಿ ಕ್ವಶನ್ನ. ನಾನು ಕೇಳಿದ್ದು ಎಂಟೈರ್ ಎಲೆಕ್ಷನ್ ಸ್ಕ್ರೂಟಿನಿ ಪ್ರಾಸೆಸ್ನ ಆ ದಿವಸ 27ನೇ ತಾರೀಕು ನಡೆದಿದ್ದು ನಾನು ಕೊಡಿ ಅಂತ ನಾನು ಕ್ವಶನ್ ನಾನು ಕೇಳಿದ್ದೀನಿ. ನೀವು ಕೊಟ್ಟಿಲ್ಲ. ಅದಕ್ಕೆ ಬರೀ 18ನೇದು ನಿಖಿಲ್ ಕೆ ಅನ್ನೋರದ ನಾಮಪತ್ರ ಸ್ಕ್ರೂಟಿನಿ ಆಗೋ ಸಂದರ್ಭದಲ್ಲಿ ನಾನು ಅಬ್ಜೆಕ್ಷನ್ ರೈಸ್ ಮಾಡೋ ಸಂದರ್ಭದಲ್ಲಿ ತಾವು ಕಟ್ ಮಾಡಿದ್ದೀರಾ ವಿಡಿಯೋನ. ಇದಕ್ಕೆ ನನಗೆ ಉತ್ತರ ಕೊಡ್ಬೇಕು ನೀವು, ಮತ್ತೆ ನನಗೆ ಸಂಪೂರ್ಣ ವಿಡಿಯೋ ಮಾಹಿತಿ ಬೇಕು ಅಂತ ನಾನು